ಪಬ್ಲಿಕ್ ಟೈಮ್ಸ್‌ಗೆ ಸ್ವಾಗತ. ಬಹಳ ಖುಷಿ ಆಗ್ತಾ ಇದೆ. ಅಂದ್ರೆ ಇವತ್ತು ವಿಜಯಾನಂದ್ ಕಾಶ್ಯಪ್ನವ್ರ್ ಸರ್ ಇವತ್ತು ನಮ್ಮನ್ನೆಲ್ಲ ಇಲ್ಲಿ ಕರೆದು ಇಳ್ಕಲ್ಗೆ, ಅಂದ್ರೆ ಇಳ್ಕಲ್ ಪ್ರೀಮಿಯರ್ ಲೀಗ್ ನಡೆಸ್ತಾ ಇದಾರೆ. 8ನೇ ಸೀಸನ್ ನಡೀತಾ ಇದೆ. ನಿಮ್ಗೆ ಇಳ್ಕಲ್ಲು ನೀವ್ ಕೇಳಿದ್ರಿ, ಅಂದ್ರೆ ಎಲ್ಲಾ ದೊಡ್ಡ ದೊಡ್ಡ ಸಿಟಿ ಬಿಟ್ಟು ಇಳ್ಕಲ್ಲಲ್ಲಿ ಮಾಡ್ತಾ ಇದಾರೆ ಹೇಗೆ ಅಂತ. ನಮ್ಗೆ ಇಳ್ಕಲ್ ಸೀರೆ ಅಂದ್ರೇನೆ ಫೇಮಸ್. ನಾನ್ ಅದೇ ಹೇಳ್ತಾ ಇದ್ದೆ, ಅಂದ್ರೆ ಬರೀ ಕರ್ನಾಟಕ ಅಂತಲ್ಲ, ಎಲ್ಲಾ ಅದೊಂದ್ ಟ್ರೇಡ್ ಮಾರ್ಕ್ ಇಳ್ಕಲ್ ಸೀರೆ ಅನ್ನೋದೇ. ಸೊ ಬಹಳ ಖುಷಿ ಆಗ್ತಾ ಇದೆ ಇವತ್ತು ಇಳ್ಕಲ್ಗ್ ಬಂದಿರೋದು. ಹಾಗೆ ಕೂಡಲ ಸಂಗಮ ಕೂಡ ಅಲ್ಲಿ ಹೋಗಿ ದೇವ್ರ ಆಶೀರ್ವಾದ ಪಡೆದು, ಶಿವನ ಆಶೀರ್ವಾದ ಪಡೆದು ಇವತ್ತು ಬೇರೆ ಏನೇನ್ ಕಾರ್ಯಕ್ರಮಗಳಿದೆ, ರ್ಯಾಲಿ ಇದೆ, ಹಾಗೆ ಮತ್ತೆ ಸಂಜೆ ಒಂದು ಮ್ಯೂಸಿಕಲ್ ಕಾರ್ಯಕ್ರಮ ಇದೆ. ಸೊ ಆ ಕಾರ್ಯಕ್ರಮಗಳನ್ನೆಲ್ಲ ಬಹಳ ಜೋರಾಗಿ ಅದ್ದೂರಿಯಿಂದ ಆಚರಣೆ ಮಾಡಿದ್ದಾರೆ, ಆಯೋಜನೆ ಮಾಡಿದ್ದಾರೆ. ಸೊ ಬಹಳ ಖುಷಿ ಆಗ್ತಾ ಇದೆ. ಯಾವಾಗ್ಲೇ ಈ ಭಾಗಕ್ ಬಂದ್ರುನು ಬಹಳ ಪ್ರೀತಿ ಕೊಡ್ತಾರೆ. ಅವ್ರ ಮನೆಯಿಂದನೇ ಊಟ ಎಲ್ಲ ಬರುತ್ತೆ. ಯಾವಾಗ್ಲೂ ಈ ಉತ್ತರ ಕರ್ನಾಟಕ ಭಾಗಕ್ ಬಂದಾಗ ಬಹಳ ಪ್ರೀತಿ ಕೊಟ್ಟು ಪ್ರತಿಯೊಂದ್ ಸಿನಿಮಾಕ್ಕೂ ಅಷ್ಟೇ ಪ್ರೀತಿ ಕೊಡ್ತಾರೆ. ಸೊ ಅದಕ್ಕೆ ಯಾವಾಗ್ಲೂ ನಾವು ಧನ್ಯವಾಗಿರ್ತೀವಿ. ಇಲ್ಲ ಬಹಳ ಇವಾಗ ಒಂದ್ ವಾರದಿಂದ ಹೊಸಪೇಟೆಗೆ ಬಂದ್ ಹೋದೆ, ಕುಷ್ಟಗಿಗ್ ಬಂದಿದ್ದೆ. ಅದಕ್ಕೂ ಮುಂಚೆ ಹೋದ್ ವರ್ಷ ಕೂಡ ಕೂಡಲ ಸಂಗಮಗ್ ಬಂದ್ ಹೋಗಿದ್ದೆ. ಸೊ ಬರ್ತಾ ಇರ್ತೀನಿ, ಹೌದು, ಬಸವ ಜಯಂತಿಗೋಸ್ಕರ. ಸೊ ಬರ್ತಾ ಇರ್ತೀವಿ ಉತ್ತರ ಕರ್ನಾಟಕಕ್ಕೆ, ಯಾಕಂದ್ರೆ ಪ್ರೀತಿ ಅಷ್ಟ್ ಕೊಡ್ತಾರೆ ಜನ. ಸೊ ಮೊದಲನೇ ಬಾರಿ ಏನಲ್ಲ ಇದು. ಈ ಭಾಗದಲ್ಲಿ ಇಷ್ಟೊಂದು ದೊಡ್ಡದಾಗಿ ಮಾಡ್ತಾ ಇದ್ದಾರೆ, ಬಹಳ ಖುಷಿ ಆಗ್ತಾ ಇದೆ. ಯಾಕಂದ್ರೆ ಒಂದು ನಮ್ಮ ಎಷ್ಟು ಜನಸಂಖ್ಯೆ ಇದೆ ಅಂದ್ರೆ ನಮ್ ಭಾರತದಲ್ಲಿ, ಅಷ್ಟೇ ಜನಸಂಖ್ಯೆ ಜೊತೆ ಅಷ್ಟೇ ಟ್ಯಾಲೆಂಟ್ ಕೂಡ ಇರುತ್ತೆ. ಬಟ್ ಅದನ್ನ ನಾವು ಯಾವಾಗ ಗುರ್ತಿಸಿ ಅದಕ್ಕೊಂದು ನಾವ್ ಬೆಂಬಲ ಕೊಡ್ತೀವಿ, ಅವಾಗ ಅದಕ್ಕೊಂದು ಅರ್ಥಪೂರ್ಣ ಆಗುತ್ತೆ ಅದು. ಯಾಕಂದ್ರೆ ಯಾವತ್ತು ಯಾವ ಊರಿಂದ ಎಲ್ಲಿ ಯಾರು ಹೋಗಿ ಇಂಡಿಯಾ ರೆಪ್ರೆಸೆಂಟ್ ಮಾಡ್ತಾರೆ ಅಂತ ಹೇಳಕ್ಕಾಗಲ್ಲ. ಅಷ್ಟು ಟ್ಯಾಲೆಂಟ್ ಇದೆ ನಮ್ಮ ಭಾರತದಲ್ಲಿ, ನಮ್ ಕರ್ನಾಟಕದಲ್ಲಿ. ಅದಕ್ಕೆ ಇವತ್ತು ಆ ಟ್ಯಾಲೆಂಟ್ಗೋಸ್ಕರ ಇಷ್ಟು ದೊಡ್ಡ ಒಂದು ಕ್ರೀಡಾ ಇವೆಂಟ್ ನ ಇವರು ಆರ್ಗನೈಸ್ ಮಾಡಿದ್ದಾರೆ. ಸೊ ಬಹಳ ಖುಷಿ ಆಗ್ತಾ ಇದೆ. ಇಷ್ಟೊಂದು ಟೀಮ್ಗಳು, ಆಮೇಲೆ ಎಲ್ರು ಅಷ್ಟು ಫಸ್ಟ್ಲಿ ಎಫರ್ಟ್ ಹಾಕ್ತಾರೆ, ಬಿಸಿಲು ಎಲ್ಲಾ ಬಿಟ್ಟು ಬಂದು ಆಟ ಆಡಿ ಅದು ಒಂದ್ ಕಪ್ಪಗೋಸ್ಕರ, ಅದಕ್ಕೋಸ್ಕರ ಎಷ್ಟು ಕಷ್ಟಪಟ್ಟು ಆಟ ಆಡ್ತಾರೆ. ಸೊ ಅದು ನೋಡಕ್ಕೆ ಬಹಳ ಖುಷಿ ಆಗುತ್ತೆ. ಬಹಳ ಖುಷಿ ಆಯ್ತು. ನಾನು ಲಾಸ್ಟ್ ಟೈಮು ಕೂಡಲ ಸಂಗಮಕ್ಕೆ ಬಂದಾಗ್ಲೇನೆ ಕಾಶಪ್ಪನವ್ರು ಸರ್ ಹೇಳಿದ್ರು, ಅಂದ್ರೆ ನಮ್ದೊಂದು IPL ಮಾಡ್ತೀವಿ, ನೀವು ಬರಲೇಬೇಕು ಅಂತ. ನಾನು IPL ಇಲ್ಲಿ ಏನು IPL ಅಂತ, ಇಲ್ಲ ಇಳ್ಕಲ್ ಪ್ರೀಮಿಯರ್ ಲೀಗ್ ಅಂತ ಬಹಳ ಜೋರಾಗಿ ಮಾಡ್ತೀವಿ ಪ್ರತಿ ವರ್ಷ, ಈ ಸರಿ ಸೀಸನ್ 8 ನೀವು ಬರಲೇಬೇಕು ಅಂತ ಹೇಳಿ ಲಾಸ್ಟ್ ಟೈಮ್ ಬಂದಾಗ ಹೇಳಿದ್ರು. ಸೊ ಇವಾಗ ಸೀಸನ್ 8 ನಡೀತಾ ಇದೆ, ಬನ್ನಿ ಹಿಂಗೆ ಕೂಡಲ ಸಂಗಮ ಹೋಗಿ ಅಲ್ಲಿಂದ ಸಂಜೆ ಇನಾಗ್ರೇಷನ್ ಇರುತ್ತೆ, ಮುಗಿಸ್ಬಿಟ್ಟು ಹೋಗಿ ಅಂತ. ಬಹಳ ಖುಷಿ ಆಯ್ತು. ಅಂದ್ರೆ ಹಿಂಗೆ ಬೇರೆ ಬೇರೆ ಕಾರಣಗಳಿಗಾದ್ರೂ ವರ್ಷಕ್ಕೆ ಒಂದ್ಸರಿ ಕೂಡಲ ಸಂಗಮ ವಿಸಿಟ್ ಮಾಡ್ದಂಗಿರುತ್ತೆ, ಬಸವಣ್ಣವ್ರ ಆಶೀರ್ವಾದ ತಗೊಂಡಂಗಿರುತ್ತೆ. ಆ್ಯಂಡ್ ಕಾರ್ಯಕ್ರಮಗಳು ಭಾಳ ಜೋರಾಗಿ ನಡೀತಾ ಇದೆ. ಆ್ಯಂಡ್ ನಮಗೂ ಕಲಾವಿದರಾಗಿ ಆವಾಗ ಉತ್ತರ ಕರ್ನಾಟಕದ ಭಾಗಗಳಿಗೆ ಬಂದು ಹೋಗೋದು ಭಾಳ ಖುಷಿ ವಿಷಯ. ಯಾಕೆಂದರೆ ಭಾಳ ತುಂಬ ಚೆನ್ನಾಗಿ ಸಿನಿಮಾ ಕಲಾವಿದರನ್ನ ಎಲ್ಲರನ್ನು ಪ್ರೀತಿಸುವಂಥ ರೀಜನ್ ಇದು. ಭಾಳ ಖುಷಿಯಿಂದ ಬಂದಿದ್ದೀವಿ ಕಾರ್ಯಕ್ರಮ. ದೊಡ್ಡ ಸಿಟಿ ಒಳಗೆ ಬೇರೆ ಇದನ್ನು ಹೊರತುಪಡಿಸಿ ಸಿನಿಮಾ ಜಗತ್ ಸರ್ ತಮ್ಮ ಮುಂದಿನ ಪ್ರಾಜೆಕ್ಟ್ ಬಗ್ಗೆ ನಂದು ಇವಾಗ ಅಣ್ಣ ಫ್ರಮ್ ಮೆಕ್ಸಿಕೋ ಅಂತ ಹೇಳಿ ನಮ್ಮ ಬಡವರಸ್ಕಲ್ ನಿರ್ದೇಶಕರ ಜೊತೆ ಶೂಟಿಂಗ್ ಅದಿನ್ನೇನು ಮುಗಿತಾ ಬಂದಿದೆ, ಸದ್ಯದಲ್ಲೇ ಅನೌನ್ಸ್ ಮಾಡ್ತೀವಿ. ಸೊ ಮೋಸ್ಟ್ಲಿ ನೆಕ್ಸ್ಟ್ ಇಯರ್ ರಿಲೀಸ್ ಆಗುತ್ತೆ. ಮಧ್ಯ ಗ್ಯಾಪ್ ಆಯ್ತು ನಂದು, ಆಲ್ಮೋಸ್ಟ್ 2 ವರ್ಷ ಆಗುತ್ತೆ ಸಿನಿಮಾ ರಿಲೀಸ್ ಆಗಿ. ನೆಕ್ಸ್ಟ್ ಅಣ್ಣ ಫ್ರಮ್ ಮೆಕ್ಸಿಕೋ ಅಂತ, ಆ್ಯಂಡ್ ಇನ್ನೊಂದು 666 ಆಪರೇಷನ್ ಡ್ರೀಮ್ ಥಿಯೇಟರ್, ಎರಡೂ ಪ್ಯಾರಲ್ ಆಗಿ ಶೂಟಿಂಗ್ ನಡೀತಾ ಇದೆ. ಸೊ ಎರಡೂ ನೆಕ್ಸ್ಟ್ ಇಯರ್ ಬರುತ್ತೆ. ಈ ಒಂದು ಸದ್ಯಕ್ಕೆ ಎಲ್ಲ ಕಡೆ ಪ್ಯಾನ್ ಇಂಡಿಯಾ ಮೂವ್ಮೆಂಟ್ ಅಂತ ಇರುತ್ತೆ, ಇಲ್ಲೂ ನಿಮ್ಮ ಚಿತ್ರ ಸಿನಿಮಾಗಳು ಮಾಡಬೇಕು ಅಂದ್ರೆ ಕನ್ನಡ ಸಿನಿಮಾ, ಕರ್ನಾಟಕಕ್ಕೆ ಅಂತಾನೆ ಸಿನಿಮಾ ಮಾಡೋದು. ಆ್ಯಂಡ್ ಭಾಳ ಒಳ್ಳೆ ಸಿನಿಮಾಗಳು ಮಾಡಿದಾಗ, ಯೂನಿವರ್ಸಲ್ ಸಬ್ಜೆಕ್ಟ್ಸ್ ಇದ್ದಾಗ ಅದು ಪ್ಯಾನ್ ಇಂಡಿಯಾ ಶೇಪ್ ತಗೊಳುತ್ತೆ. ಅದನ್ನು ನಾವು ಏನೇ ಪ್ಲಾನ್ ಮಾಡಿ ಮಾಡಬೇಕು ಅಂದ್ರೆ ಬಹಳ ಕಷ್ಟ ಇದೆ. ಐ ಥಿಂಕ್ ಆನೆಸ್ಟಾಗಿ ಸಿನಿಮಾ ಮಾಡಬೇಕು. ಸೊ ಈಗ ಬಿಗ್ ಬಾಸ್ ಅನ್ನೋದು ಜಾಸ್ತಿ ಜನಪ್ರಿಯ ಆಗ್ತಾ ಇರೋದು, ತಾವು ಬಿಗ್ ಬಾಸ್ ನೋಡ್ತೀರಾ ಸರ್? ಅದ್ರಲ್ಲಿ ಯಾರು ನೆಚ್ಚಿನ ಕಂಟೆಸ್ಟೆಂಟ್ ಯಾರು? ಇಲ್ಲ, ನಾನು ಅಷ್ಟು ಫಾಲೋ ಮಾಡಲ್ಲ. ಯಾವಾಗಲಾದ್ರೂ ಊರಿಗೆ ಹೋದಾಗ ಮನೆಯಲ್ಲಿ ನೋಡ್ತಿರ್ತಾರಲ್ಲ ಅವಾಗ ನೋಡ್ತೀನಿ ಅಷ್ಟೇ. ಇಲ್ಲ, ಖಂಡಿತ ಅದು ಬಹಳ ಚೆನ್ನಾಗಿದೆ. ಹುನಗುಂದ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಅಸೋಸಿಯೇಷನ್ ಅಂಡ್ ಕಾಶಪ್ಪರ ಸರ್ ವಿಷನ್ ಎಲ್ಲ ಬಹಳ ಚೆನ್ನಾಗಿದೆ.
ಯೂಶಲಿ ನಾವು ಚಿಕ್ಕ ಹುಡುಗರಿದ್ದಾಗೆಲ್ಲ ಊರೂರ್ದು ಟೂರ್ನಮೆಂಟ್ಗಳ ಥರ ಮಾಡ್ತಾ ಇದ್ವಿ ಹಳ್ಳಿಗಳಲ್ಲಿ, ಬೇರೆ ಬೇರೆ ಹಳ್ಳಿಗಳಿಂದ ಎಲ್ಲ ಕರೆದು ಎಲ್ಲ. ಇವಾಗ ಅದು ಇನ್ನೊಂದು ಫಾರ್ಮ್ ಆಗಿ ಇವಾಗ ಏನು ಇಳ್ಕಲ್ ಪ್ರೀಮಿಯರ್ ಲೀಗ್ ಅಂತ ಇಲ್ಲಿ ಮಾಡ್ತಿರೋದು. ಎಲ್ಲ ಕಡೆಯಿಂದ ಬಂದು ಟೀಮ್ಗಳು ಆಡೋದು ಇವೆಲ್ಲವೂ ಒಂಥರ ಚಂದ ಅಲ್ಲ. ಅಂದರೆ ಸ್ಪೋರ್ಟ್ಸು ಮತ್ತು ಸೈನ್ಸ್ ಇವೆಲ್ಲ ಯಾವಾಗಲೂ ಜನಗಳನ್ನ ಕೂಡಿಸುತ್ತೆ. ಹಾಗೆ ಎಲ್ಲರನ್ನೂ ಒಟ್ಟಿಗೆ ಕಲೆ ಹಾಕೋದು ಒಳ್ಳೆ ಕೆಲಸ. ಸರ್ ಈಗ CCL ಸ್ಟಾರ್ಟ್ ಆಗ್ತಾ ಇದೆ, ಪ್ರಿಪರೇಷನ್ ಹೇಗಿದೆ ಸರ್? ಇನ್ನಷ್ಟು ಸುದ್ದಿಗಳನ್ನು ನೋಡಲು ಪಬ್ಲಿಕ್ ಟೈಮ್ಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ.